ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಾನು ಮಾತಾಡ್ತಾ ಇರೋದು. ಇವತ್ತು ನನಗನ್ಸಿದ್ದು ನಮ್ಮ ದೇಶದಿಂದ ಹೊರಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಚಿಕ್ಕದಾಗಿ ನೋಡ್ಕೊಬರೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇವತ್ತೇನು ಮಾತಾಡ್ತಾ ಇದ್ದೀವಿ ಅಂದರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರೋಂಥ ಅರಬ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರೋಂಥ ಒಂದು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅರಬ್ ಡ್ರೋನ್ಗಳಿಂದ ಇಸ್ರೇಲ್ ಮಿಲಿಟರಿ ಹಬ್ ಮೇಲೆ 2 ಬಾರಿ ಬಾಂಬ್ ದಾಳಿಯಾಗಿದೆ. ಆ್ಯಂಡ್ ಇದರಿಂದ IDF ಐರನ್ ಡೋಮ್ ವಿಫಲ ಕೂಡ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಆ್ಯಂಡ್ ಇಸ್ರೇಲ್ ಮತ್ತು ಲೆಬನಾನ್ ಗಡಿಯಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಲೆಬನಾನ್ ಗಡಿಗೆ ಸಮೀಪ ಇರುವಂಥ ಉತ್ತರ ಇಸ್ರೇಲ್ನ ಮಿಲಿಟರಿ ವಲಯದ ಮೇಲೆ ಹೆಜ್ಬಾಲ್ನ ಸಂಘಟನೆಗೆ ಸೇರಿದ 2 ಡ್ರೋನ್ಗಳು ಭೀಕರ ದಾಳಿ ನಡೆಸಿವೆ. ಇದರಿಂದ ಗಡಿಯಲ್ಲಿರುವಂಥವ್ರಿಗೆ ತುಂಬಾ ಆತಂಕ ಶುರುವಾಗಿದೆ. ಯಾಕೆಂದರೆ ಮಾನವರಹಿತ ಅರಬ್ ಡ್ರೋನ್ಗಳು ಇಸ್ರೇಲ್ ವೈಮಾನಿಕ ವಲಯನ ಪ್ರವೇಶಿಸುತ್ತಿದ್ದಂತೆ ವೆಸ್ಟರ್ನ್ ಗಲೀಲಿ ಭಾಗದಾದ್ಯಂತ ವಾಯುದಾಳಿ ಮುನ್ನೆಚ್ಚರಿಕೆ ಸೈರನ್ಗಳು ಜೋರಾಗಿ ಮೊಳಗಿವೆ. ಆ್ಯಂಡ್ ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಭೀತಿ ಜಾಸ್ತಿಯಾಗಿದ್ದು ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಆಶ್ರಯ ತಾಣಗಳತ್ತ ಧಾವಿಸಿದ್ದಾರೆ. ಆ್ಯಂಡ್ ಐರನ್ ಡೋಮ್ ವಿಫಲತೆ ಇಸ್ರೇಲ್ನ ಅತ್ಯಂತ ಪ್ರಭಾವಶಾಲಿ ರಕ್ಷಣಾ ವ್ಯವಸ್ಥೆಯಾಗಿರೋಂಥ ಐರನ್ ಡೋಮ್ ಈ ಡ್ರೋನ್ಗಳನ್ನು ತಡೆಯಲು ವಿಫಲವಾಗಿದೆ. ಇಸ್ರೇಲ್ ಮಿಲಿಟರಿ ಕೇಂದ್ರದ ಮೇಲೆಯೇ ದಾಳಿ ನಡೆದಿರುವುದು ನಮಗೆ ಕಂಡುಬಂದಿದೆ. ಆ್ಯಂಡ್ ಸೇನೆಯ ಹೇಳಿಕೆ ಏನಂದರೆ, ಈ ದಾಳಿ ನಂತರ ಇಸ್ರೇಲ್ ರಕ್ಷಣಾ ಪಡೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಏನಂದರೆ, ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಗಾಯಗಳಾದ ಬಗ್ಗೆ ವರದಿಯೂ ಕೂಡ ಆಗಿಲ್ಲ ಅಂತ ಹೇಳಿ ತಿಳಿಸಿದೆ. ಆ್ಯಂಡ್ ಮುಂದೆ ಏನಪ್ಪ ಅಂದರೆ, ಇತ್ತೀಚಿನ ವಾರಗಳಲ್ಲಿ ಇಸ್ರೇಲ್ ಮತ್ತು ಹೆಜ್ಬೊಲ್ಲಾ ಪಡೆಗಳ ನಡುವೆ ನಡೆಯುತ್ತಿರುವಂಥ ಅತ್ಯಂತ ತೀವ್ರವಾದ ಮತ್ತು ಭೀಕರವಾದ ಈ ಯುದ್ಧದ ಭಾಗನೇ ಇನ್ನು ನಡೆದಿರೋ ಘಟನೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಕಾರ್ಯಾಚರಣೆ ಮುಂದುವರೆದಿದ್ದು ಗಡಿ ಭಾಗದ ಇಸ್ರೇಲ್ ಸಮುದಾಯಗಳಿಗೆ ಮತ್ತಷ್ಟು ಡ್ರೋನ್ ದಾಳಿಗಳು ಆಗ್ತವೆ ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡಲಾಗಿದೆ. ಆ್ಯಂಡ್ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳು ನಿರಂತರವಾಗಿ ಮುಂದುವರೆದಿದೆ ಅಂತ ಹೇಳಿ IDF ವರದಿ ಮಾಡಿದೆ. ಈ ಯುದ್ಧಗಳು ನಡೆಯೋದು ಆ ದೇಶಗಳ ಪ್ರಜೆಗಳ ಮೇಲೆ ಪ್ರಭಾವ ಬೀರೋದು ಅಲ್ಲದೆ ಅದಕ್ಕೆ ಯಾರು ಡಿಪೆಂಡ್ ಆಗಿರ್ತವೆ ಅಥವಾ ರಫ್ತು ಆಮದು ದೇಶಗಳೇನಿರುತ್ತೆ ಅದ್ರ ಮೇಲೆ ಕೂಡ ತುಂಬಾ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಎಷ್ಟೆಲ್ಲ ಯುದ್ಧದ ಸಲುವಾಗಿ ಏನು ಟೆಕ್ನಾಲಜೀಸ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೋ ಕೂತ್ಕೊಂಡು ಮತ್ತೆಲ್ಲೋ ಡ್ರೋನ್ನಿಂದನೇ ಬಾಂಬ್ ದಾಳಿ ಮಾಡಿಸ್ಬೋದು ಅಂದರೆ ಎಷ್ಟೆಲ್ಲ ಮುಂದೆ ಭಯ ಜಾಸ್ತಿ ಆಗುತ್ತೆ ದೇಶಗಳ ನಡುವೆ. ಈ ಯುದ್ಧ ಅಂದ್ರೇ ಒಂದು ಭಯ ಅಂತಲೇ ಹೇಳ್ಬೋದು. ಹಾಗಾಗಿದೆ. ನೀವು ನೋಡ್ತಾ ಇದ್ರೆ ನೋಡಿ, ಎಷ್ಟು ಟಾರ್ಗೆಟ್ ಮಾಡಿಕೊಂಡು ಬ್ಲಾಸ್ಟ್ ಮಾಡ್ತಾ ಇದೆ ಅಂತ. ಸೊ ಇವೆಲ್ಲ ನೋಡ್ತಾ ಇದ್ರೇ ಮುಂದೆ ಏನಪ್ಪ ಮುಂದಿನ ಜನ್ರೇಷನ್ ಏನಾಗ್ಬೋದು ಅನ್ನೋದೇ ತುಂಬ ಗಾಬರಿ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಯುದ್ಧದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ವಿಷಯಗಳಿಗೆ ಇನ್ನೂ ಸಪೋರ್ಟ್ ಮಾಡಿ, ನಮಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.